ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರ್ಜೆಂಟಾಗಿ ನೀನು ಪ್ಯಾರಿಸ್ಗೆ ಹೊರಡಬೇಕಲ್ಲ, ಟ್ರಾವೆಲ್ಗೆ ಬೇಕಾಗಿರೋದನ್ನೆಲ್ಲ ಬೇಗ ಪ್ಯಾಕ್ ಮಾಡ್ಕೊ. ಪ್ಯಾರಿಸ್ಸಿಗ? ಯಾವಾಗ? ಯಾಕೆ? ಓ, ನಿಂಗೆ ನಮ್ಮ ರಾಮನ್ ಜೊತೆ ಪ್ಯಾರಿಸ್ಗೆ ಹೋಗೋಕೆ ಇಷ್ಟ ಇಲ್ಲ ಅನ್ಸುತ್ತೆ. ಸರಿ ಬಿಡು, ಅವನ ಜೊತೆ ಬೇರೆ ಯಾರನ್ನಾದರೂ ಕಳ್ಸಿದ್ರಾಯ್ತು. ವಾವ್, ರಿಯಲಿ? ನಾನು ರಾಮ್ ಪ್ಯಾರಿಸ್ಗೆ ಹೋಗ್ತಿದ್ದೀವಾ? ರಾಮನ್ ಜೊತೆ ಮದುವೆ ಆಗೋದಕ್ಕೆ ಇಷ್ಟು ಮಾಡಲಿಲ್ಲ ಅಂತಂದರೆ ಹೇಗೆ ಚಾಂದಿನಿ? ಈ ಟ್ರಿಪ್ ಪ್ಲ್ಯಾನ್ ಮಾಡಲಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಅವನ ಮದುವೆ ಆಗುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ಅವನ ಮಗು ನಾಮಕರಣಕ್ಕೆ ಬಂದು ಊಟ ಮಾಡ್ಕೊಂಡು ಹೋಗಬೇಕಾಗತ್ತೆ ನೀನು. ಅದಕ್ಕೆ ರಾಮ ಇನ್ನೊಂದು ಸ್ವಲ್ಪ ದಿನ ಇಲ್ಲಿ ಇರಬಾರ್ದು. ಅದಕ್ಕೆ ಈ ಟ್ರಿಪ್ ಪ್ಲ್ಯಾನ್ ಮಾಡುವಂತಿರೋದು. ನೀನು ರಾಮನ ಜೊತೇಲಿ ಹೋಗ್ತಿದ್ಯಾ, ಇನ್ನು ಮುಂದಿಂದು ನಿನಗೆ ಬಿಟ್ಟಿದ್ದು. ರಾಮ ರಾಮ ಇಲ್ಲದೇನೆ ರಾಮಾಯಣ ಬರಿಬೇಕಾಗಿದೆ. ಬರೀತೀನಿ. ಆದರೆ ಈ ರಾಮ ಹೊರಡೋಕ್ಕೂ ಮುಂಚೆ ಲಾಯರ್ ಹತ್ರ ಹೇಗಾದರೂ ಬಾಯಿ ಬಿಡಿಸ್ಬೇಕಲ್ಲ. ಹಾಯ್ ಸೀತಾ. ಸಿದ್ದಮ್ಮ ಯಾರು? ಹಾಯ್ ಪುಟ. ಸಿ ಪುಟ, ಹಾಯ್ ಕಣೋ. ಯಾಕೆ ಎಷ್ಟೊತ್ತಲ್ಲಿ ಬರಕ್ಕೆ ಹೋದ್ರಿ? ನೀವು ಅಳ್ತಿದ್ದೀರ ಅಂತ ಗೊತ್ತಾಯ್ತು. ಗೊತ್ತಿದ ಮೇಲೂ ನಾನು ಬರ್ದೇ ಇರೋಕ್ಕಾಗುತ್ತಾ ಹೇಳಿ? ಯಾಕೆ ಅಳ್ತಿದ್ರಿ ಸೀತಾ? ಈಗ ಅಳೋಂಥದ್ದು ಏನಾಗಿದೆ? ನೀವು ಅಳ್ಬೇಕಾದ್ರೆ ನಾನು ನೆನಪಾಗಿಲ್ವಾ? ನಿಮ್ಮ ನೋವನ್ನ ನನ್ನ ಜೊತೆ ಶೇರ್ ಮಾಡ್ಕೋಬೇಕು ಅಂತಲೂ ಅನ್ಸಿಲ್ವಾ? ನಾನೇನಾದ್ರು ನಿಮ್ಮ ಜೊತೆ ಇದ್ದರೆ ಖಂಡಿತ ಅಳಕ್ಕೆ ಬಿಡ್ತಾ ಇರಲಿಲ್ಲ ಸೀತಾ. ಸಿಹಿ ಪುಟ, ನೀನು ನಾನು ಆಗ್ಲೇ ಹೇಳಿಲ್ವಾ ನಿಮ್ಗೆ ನಿಮ್ಮ ಮನೆಗೆ ಸೀದಮ್ಮ ಬಂದಿರೋದಕ್ಕೆ ನಾನು ಅಳ್ತಿದ್ಲು ಅಂತ? ಸಿಹಿ, ನೀನು ಅವ್ರಿಗೆ ಹೇಳ್ದ ನಾನು ಅಳ್ತಿದ್ದೆ ಅಂತ? ಹೌದು, ನಂಗೆ ಸೂರಿ ತಾತನ ಮೇಲೆ ಮತ್ತೆ ನನ್ನ ಫ್ರೆಂಡ್ ಮೇಲೆ ತುಂಬಾ ತುಂಬಾ ಕೋಪ ಬಂದಿದೆ. ಪುಟ, ನಾನು ಸೀತಮ್ಮ ಜೊತೆ ಇದ್ರೆ ಯಾವಾಗಲೂ ಅವ್ರು ನಗ್ತಿರ್ತಾರೆ ಅಂತ ನೀನು ಅವತ್ತು ಹೇಳಿದೆ, ನೆನಪಿದ್ಯಾ? ನಾವು ನಗಕ್ಕೆ ಯಾರು ಕಾರಣ ಆಗ್ತಿರೋ ಅಳೋಕ್ಕೂ ಅವರೇ ಕಾರಣ ಆಗಿರ್ತಾರೆ ಅಂತ ಹೇಳ್ತಾರಪ್ಪ. ಹಾಗಾದ್ರೆ ನೀವು ಅಳೋಕ್ಕೆ ಕಾರಣ ನಾನೇನಾ? ಯಾರೂ ಕಾರಣ ಇಲ್ಲ ರಾಮ್. ತಾತ ಆ ಥರ ಮಾತಾಡಿದ್ದು ಕೇಳಿದ್ಮೇಲೆ ನಾನು ಹೇಗೆ ಸಮಾಧಾನವಾಗಿರ್ಲಿ? ಬಿಡ, ನಂಗೆ ಕುಡಿಯೋದಕ್ಕೆ ಒಂದು ಗ್ಲಾಸ್ ನೀರು ತಗೊಬರ್ತೀನೋ? ನೀವು ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದ್ದೀರಾ. ಮೂಡ್ ಲೈಟ್ ಆಗೋಕ್ಕೆ ಒಂದು ಜೋಕ್ ಹೇಳ್ತೀನಿ.
ಸಿಹಿ ಥರನೇ ಮುದ್ದಾದ 10 ಮಕ್ಕಳನ್ನ ನೀವು ಹೆತ್ಕೊಟ್ರೆ ನನಗೆ ಯಾವ ಪ್ರಾಬ್ಲಮ್ ಇಲ್ಲಪ್ಪ. ಜೋಕ್ ಇಷ್ಟ ಆಗಿಲ್ವಾ? ಸಾರಿ ಗುರಾಯಿಸ್ಬೇಡಿ. ಆ್ಯಕ್ಚುಲಿ ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಅಂದರೆ, ಸಿಹಿ ಒಬ್ಳಿದಾಳಲ್ಲ, ನನಗೆ 10 ಮಕ್ಕಳು ಸಮಾನ ಅವಳು. ನಾನು ಅವಳನ್ನ ಯಾವತ್ತೂ ನನ್ನ ಮಗಳಂತ ಒಪ್ಕೊಂಡ್ಬಿಟ್ಟಿದ್ದೀನಿ ಸೀತಾ. ಇದು ನಿಮಗೂ ಗೊತ್ತು. ಇದ್ಯಾಕೊಳ್ಳೆ ನಿಮ್ಗೇನು ಗೊತ್ತಿಲ್ಲದೆ ಇರೋರ ಥರ ಅನುಮಾನಿಸ್ತಿದ್ದೀರಾ? ನನ್ನನ್ನು ಸಮಾಧಾನ ಮಾಡೋಕ್ಕೆ ಈ ಥರ ಮಾತಾಡಬೇಡಿ ಸೀತಾ. ಈ ಮಾತನ್ನ ನಾನು ಮನಸ್ಸಿಂದ ಹೇಳ್ತಾ ಇದ್ದೀನಿ. ನನಗೆ ಯಾವಾಗಲೂ ನಿಮ್ಮ ಸಮಾಧಾನನೇ ಮುಖ್ಯ. ಸಿಹಿನ ಬಿಟ್ಟು ಇನ್ನೊಂದು ಮಗುಗೆ ನೀವು ತಾಯಿ ಆಗಲ್ಲ ಅಂತ ನಿರ್ಧಾರ ಮಾಡಿದ್ರೆ ನಾನು ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ. ಇನ್ಫ್ಯಾಕ್ಟ್ ನಾನು ಮನ್ಸಾರೆ ಒಪ್ಕೋತೀನಿ ಸೀತಾ. ರಾಮ್, ನೀವು ಯಾಕೆ ತ್ಯಾಗ ಮಾಡಬೇಕು? ತ್ಯಾಗನ? ಹಂಗಿದ್ರೆ ನೀವು ನನ್ನ ತ್ಯಾಗ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ರಿ, ಅದಕ್ಕೆ ಹೇಳ್ತಿದ್ರಾ? ನಿಜ ಹೇಳ ಸೀತಾ, ನಾನು ಈ ವಿಷಯನ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಸಿಹಿ ಮ್ಯಾಟರು ಇಷ್ಟು ದೊಡ್ಡದಾಗುತ್ತೆ ಅಂತ ನನಗೆ ಸರ್ಪ್ರೈಸಿಂಗ್ ಆಗಿದೆ. ತಾತ ಅಂತೂ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಆಗಿದ್ದಾರೆ. ಅವ್ರಿಗೆ ಏನು ಹೇಳಬೇಕು, ಏನು ಮಾತಾಡಬೇಕು ಅವ್ರ ಜೊತೆ ಏನೂ ಗೊತ್ತಾಗ್ತಿಲ್ಲ ನನಗೆ. ಅಟ್ಲೀಸ್ಟ್ ನೀವಾದರೂ ನನ್ನ ಅರ್ಥ ಮಾಡ್ಕೋತೀರಲ್ವಾ ಸೀತಾ? ಸಿಹಿ ಯಾವತ್ತಿದ್ರು ನನ್ನ ಮಗಳೇ, ಸಿಹಿ ಒಬ್ಳೆ. ನೀವಿಬ್ರು ಮಾಸ್ ಮುಗ್ದಿದ್ರೆ ನಾನು ನಿಮ್ಮ ಹತ್ರ ನೀರ್ ತಗೊಂಡ್ ಬರ್ತೀನಿ. ಬರ್ಲಾ? ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಇದ್ರೆ ಸೀತಮ್ಮ ನೀರ್ ತರ ಕಳಿಸ್ತಾಳೆ. ನಿಮ್ದು ಇಂಪಾರ್ಟೆಂಟ್ ವಿಷಯ ಮುಗ್ದಿರುತ್ತೆ, ನಾನೇನು ಕೇಳಿಸ್ಕೊಂಡಿಲ್ಲಪ್ಪ. ಬರ್ತಾ ಸಿಕ್ಕಾಬಟ್ಟೆ ತರಳೆ ಆಗ್ತಿದ್ಯಾ ನೀನು. ಇದೇನಿದು, ನನ್ನ ಸಿಹಿ ಪುಟ ಮುಖ ಯಾಕೆ ಇಷ್ಟೊಂದು ಡಲ್ ಆಗಿದೆ? ನಾ ಬಂದಿರೋದು ನಿಂಗೆ ಖುಷಿ ಆಗ್ತಿಲ್ವಾ? ನನಗೆ ಕೋಪ ಬಂದಿದೆ ನಿಮ್ಮ ಮೇಲೆ. ಸೋ ಸಾರಿ ಕಂದ, ನಮ್ಮ ಮನೆಗೆ ಬಂದು ಸೀತಮ್ಮ ಆಳೋ ಥರ ಆಯ್ತು. ಸಾರಿ. ರಾಮ್, ಇದ್ರಲ್ಲಿ ನಿಮ್ಮ ತಪ್ಪೇನಿದೆ? ಸಿಹಿ ಪುಟ, ನಿನ್ನ ಫ್ರೆಂಡ್ ಆಗಲಿ, ಅವ್ರ ತಾತ ಆಗಲಿ, ಅವ್ರ ಮನೆಯವರಾಗಲಿ ಯಾರೂ ನನ್ನ ಹರ್ಟ್ ಮಾಡಿಲ್ಲ. ನೀನು ಈ ಥರ ಕೋಪ ಮಾಡ್ಕೋಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.